ಫ್ರೆಂಡ್ಸ್, ಇವತ್ತು ನಾನು ಆಲೂಗಡ್ಡೆ ಬಜ್ಜಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು 1 ಕಪ್ಪು, ಮತ್ತು ಅರಿಶಿನ ಒಂದು ಕಾಲು ಸ್ಪೂನು, ಚಿಲ್ಲಿ ಪೌಡರ್ 1/4 ಸ್ಪೂನು, ಮತ್ತು ಸಾಲ್ಟು ರುಚಿಗೆ ತಕ್ಕಷ್ಟು. ನಂತರ ಒಂದು ಸ್ವಲ್ಪ ಇದು ಅಜ್ವೈನ್ ಹಾಕ್ಕೋಬೋದು. ಅದು ಏನಂದರೆ ಆಯಿಲಿ ಡಿಶಸ್ ತಿಂದಾಗ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ಅಜ್ವೈನ್ ಹಾಕ್ಕೊಂಡಾಗ ಸ್ವಲ್ಪ ಡೈಜೆಷನ್ ಇರುತ್ತೆ. ಸೊ ಹಂಗಾಗಿ ಏನು ಎದೆ ಉರಿ ಆ ಥರ ಎಲ್ಲ ಬರೋಲ್ಲ. ಸೊ ಅದಕ್ಕೆ ಅದನ್ನು ನಾನು ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪ್ಲಸ್ ನಾನು ಇದರಲ್ಲಿ ಸೋಡಾ ಏನೂ ಆ್ಯಡ್ ಮಾಡಿಲ್ಲ. ಓಕೆ, ಸೊ ಆ ಹಿಟ್ಟು ಹೀಗಿರುತ್ತೆ ನೋಡಿ, ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇಬ್ಬರಿಗೆ ಆಗೋಷ್ಟು ಮಾಡಿದ್ದೀನಿ ಹಿಟ್ಟು. ಓಕೆ ಫ್ರೆಂಡ್ಸ್, ಆಮೇಲೆ ನಾನು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕಾಯಿದ ನಂತರ ನಾನು ಎಣ್ಣೆಲಿ ಹಾಕ್ತೀನಿ ಆಲೂಗಡ್ಡೆ ಚಾಪ್ ಮಾಡಿಟ್ಟಿರೋದನ್ನ ತಗೊಂಡು. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ನಾನು ಒಂದು ಆಲೂಗಡ್ಡೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜಿ ಮಾಡೋಕ್ಕೆ. ಹಿಟ್ಟು ಕಲಸಿಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಆಲೂಗಡ್ಡೆ ಹಾಕ್ಕೊಂಡು ಹೀಗೆ ತಿರುವು ಹಾಕ್ಕೊಂಡು ನಂತರ ನಾನು ಎಣ್ಣೆಲಿ ಬಿಡ್ತೀನಿ. ಅಂತ ನೋಡೋಕ್ಕೆ ಮುಂಚೆ ನಾನು ಒಂಚೂರು ಇದು ಕಡಲೆ ಹಿಟ್ಟನ್ನು ಹಾಕಿ ನೋಡ್ಕೊಳ್ತೀನಿ ಕಾಯಿದೆ ಅಂತ. ಐ ಥಿಂಕ್ ಇನ್ನೂ ಸ್ವಲ್ಪ ಕಾಯೋದಿದೆ, ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು 4 ಬಜ್ಜಿ ಆಗುವಷ್ಟು ಆಲೂಗಡ್ಡೆನ ಕಡಲೆ ಹಿಟ್ಟಲ್ಲೇ ಹೆಚ್ಚಿ ಎಣ್ಣೆಲಿ ಹಾಕಿದ್ದೀನಿ. ಸೊ ವೇಟ್ ಮಾಡೋಣ, ಅದು ಚೆನ್ನಾಗಿ ಸ್ಲೋ ಫೈರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಬೇಯಕ್ಕೆ ಬಿಡಬೇಕು. ಯಾಕಂದರೆ ಆಲೂಗಡ್ಡೆ ಹಸೆದಿರೋದ್ರಿಂದ ಸ್ವಲ್ಪ ಬೇಯಕ್ಕೆ ಬಿಡಬೇಕು ನಾವು. ಆ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ, ಆಗ ಅದು ಆಲೂಗಡ್ಡೆ ಒಳಗಡೆ ಬೆಂದಿದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಫ್ರೆಂಡ್ಸ್, ನಾನು ಆಲೂಗಡ್ಡೆ ಬಜ್ಜಿ ಮಾಡಿ ತಗೊಂಡಿದ್ದೀನಿ. ಈಗ ಈರುಳ್ಳಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಅದು ಸ್ಪ್ರಿಂಗ್ಸ್ ಎಲ್ಲ ಬ್ರೇಕ್ ಆಗಿದೆ, ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ಆನಿಯನ್ ಬಜ್ಜಿನೂ ಹಾಕಿದ್ದೀನಿ ಈಗ. ಸೊ ಇದು 3 ಆಲೂಗಡ್ಡೆ ಒಂದು 4 ಥರ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಕೊಡಿ.